ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಅವರೆಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ನೋಡಿ, ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಯಾವ ಸೀಸನಲ್ಲಿ ಯಾವ ತರಕಾರಿ ಸಿಗುತ್ತೋ ಆ ಸೀಸನಲ್ಲಿ ಆ ರೆಸಿಪಿನ ಮಾಡಿಕೊಂಡು ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ನಾವಿವತ್ತು ಅವರೆಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಅವರೆಕಾಳು ಪಲ್ಯನ ಯಾವ ರೀತಿ ಮಾಡೋದು, ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಒಂದು ಕುಕ್ಕರನ್ನು ತಗೋಬೇಕು. ಆ ಕುಕ್ಕರ್ಗೆ ನಾವು ಇಲ್ಲಿ ಒಂದು 250 ಗ್ರಾಮ್ ಅಂದರೆ ಒಂದು 1/4 kg ಹಸಿ ಅವರೆಕಾಳನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಬೇಕು. ಜಾಸ್ತಿ ನೀರು ಹಾಕಬಾರ್ದು, ಜಸ್ಟ್ ಅವರೆಕಾಳು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 4ರಿಂದ 5 ಕೂಗುವಷ್ಟು ಕುಕ್ಕರ್ನ ಕೂಗಿಸಿ ತಣ್ಣು ಮಾಡೋಕ್ಕೆ ಇಡಬೇಕು. ನೆಕ್ಸ್ಟು ಅದು ತಣ್ಣಗಾಗುವಷ್ಟರೊಳಗೆ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಬೌಲಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ತರ್ತರಿಯಾಗಿ ರುಬ್ಕೋಬೇಕು. ಫುಲ್ಲು ನೈಸಾಗಿ ರುಬ್ಕೋಬಾರ್ದು, ಜಸ್ಟ್ ಈ ಥರ ರುಬ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬೇಯಿಸಿರ್ತಕ್ಕಂಥ ಅವರೆಕಾಳು ನೋಡಿ ಈ ಥರ ಬೆಂದಿರಬೇಕು. ಅದು ಹಿಂಗೆ ಚಿಕ್ಕಿದ್ರೆ ಗೊತ್ತಾಗಬೇಕು, ಕರೆಕ್ಟಾಗಿ ಇಷ್ಟೇ ಕನ್ಸಿಸ್ಟೆನ್ಸಿಲಿ ಬೇಯಿಸ್ಕೋಬೇಕು. ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಒಂದು 5ರಿಂದ 6 ಕರಿಬೇವನ್ನು ಹಾಕಬೇಕು. ಅದಾದಮೇಲೆ ಒಂದು 2 ಈರುಳ್ಳಿಯಷ್ಟು ಹೆಚ್ಚಿ ಚಿಕ್ಕದಾಗಿ ಹಾಕಬೇಕು. ಒಂದೆರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಈ ಥರ ಹಾಕಿ ಚೆನ್ನಾಗಿ ಅದು ಫ್ರೈ ಆಗೋ ರೀತಿ ಈರುಳ್ಳಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೇ ಹೆಚ್ಚಿರ್ತಕ್ಕಂಥ ಒಂದು ಮೀಡಿಯಮ್ ಸೈಜ್ 4 ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಟೊಮೊಟೊ ಹಣ್ಣು ಯಾವುದೇ ಸಾಂಬಾರು ಪಲ್ಯ ಮಾಡಬೇಕಾದ್ರೂ ಕೂಡ ಹಣ್ಣು ತುಂಬ ಮಾಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ. ಸೊ ಅದಕ್ಕೆ ಈ ಥರ ತುಂಬ ಹಣ್ಣಾಗಿರ್ತಕ್ಕಂತಹ ಟೊಮೊಟೊನ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅದರ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಬೇಯಿಸಿದರೆ ನೋಡಿ ಈ ಥರ ಟೊಮೊಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಅದು ಆ ಎಣ್ಣೆಯಲ್ಲೇ ಅದು ಬೆಂದಿರಬೇಕು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮಸಾಲೆ ಪದಾರ್ಥ ಹಾಕಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಂದರೆ 1 ಟೇಬಲ್ ಸ್ಪೂನ್ ಖಾರ ತಕ್ಕಷ್ಟು ಹಾಕ್ಕೋಬೇಕು. 1-2 ಟೇಬಲ್ ಸ್ಪೂನು ಸಾಂಬಾರು ಪುಡಿ, ನೀವು ಯಾವ ಸಾಂಬಾರು ಪುಡಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀರೋ ಅದನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನು ಅರಿಶಿಣ ಮತ್ತು 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಕುಚ್ಚೆಳ್ಳು ಪುಡಿ ನಾನು ಈಗಾಗಲೇ ತೋರಿಸಿದ್ದೀನಿ. ಸೊ ಆ ಥರದ ಕುಚ್ಚೆಳ್ಳು ಪುಡಿ ಮತ್ತು ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಜಸ್ಟ್ ಒಂದು 1/4 ಟೇಬಲ್ ಸ್ಪೂನಷ್ಟು ಅಷ್ಟೇ ಉಪ್ಪನ್ನು ಹಾಕಬೇಕು. ಇಷ್ಟು ಮಸಾಲ ಪದಾರ್ಥನ ಹಾಕ್ಬಿಟ್ಟು ಅದೆಲ್ಲ ಫುಲ್ಲು ಮಸಾಲ ಪದಾರ್ಥದ ಸ್ಮೆಲ್ ಹೋಗೋವರೆಗೂ ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟು ಈ ಬೇಯಿಸಿರ್ತಕ್ಕಂಥ ಅವರೆಕಾಳನ್ನು ನೀರಿನ ಸಮೇತನೇ ಹಾಕಬೇಕು. ನೋಡಿ ನೀರನ್ನು ಜಾಸ್ತಿ ಆಗಿದೆ ಅನಿಸಿದರೆ ನಿಮಗೆ ನೀರನ್ನು ಸ್ವಲ್ಪ ತೆಗೆದುಬಿಟ್ಟು ಹಾಕಬೇಕು. ಬಟ್ ನೀವು ಹಾಕಿರೋ ನೀರು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂದರೆ ಸೊ ಹಾಕ್ಬಿಟ್ಟು ಈ ಥರ ಒಂದು 2 ನಿಮಿಷಗಳ ಕಾಲ ಬೇಯಿಸಿದಾಗ ಅದು ಆ ಮಸಾಲೆ ಎಲ್ಲ ಕರೆಕ್ಟಾಗಿ ಹೀರ್ಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಥರ ಪಲ್ಯ ರೆಡಿಯಾಗಿದೆ ಅಂತ. ಸೊ ನೋಡಿ ಇದೇ ಥರ ನೀಟಾಗಿ ಅದನ್ನ ಬೇಯಿಸ್ಕೋಬೇಕು. ಇದೆಲ್ಲ ಬೆಂದ ಮೇಲೆ ಒಂದು ಕುದೀತಾ ಇದ್ದಾಗ ಕೊನೆಯದಾಗಿ 1-2 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಮತ್ತು ಒಂದು ಸ್ವಲ್ಪ ಬೆಲ್ಲನ ಹಾಕಬೇಕು. ಅದಾದಮೇಲೆ ರುಬ್ಬಿರ್ತಕ್ಕಂಥ ಕಾಯಿ ತುರಿ ಇತ್ತಲ್ಲ ಅದನ್ನು, ಹಸಿ ಕೊಬ್ಬರಿ ತುರಿ ಅದನ್ನು ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಇದನ್ನು ಕುಕ್ಕರಲ್ಲಿ ಡೈರೆಕ್ಟಾಗಿ ಎಲ್ಲ ಮಸಾಲೆ ಪದಾರ್ಥ ಹಾಕಿ ಕೂಗಿಸಿದಾಗ ಏನಾಗುತ್ತೆ, ಅದು ತಳ ಹಿಡಿಯುತ್ತೆ ಮಸಾಲೆ ಪದಾರ್ಥ ಗಟ್ಟಿಯಾಗಿ. ಸೊ ಅದಕ್ಕೆ ನಾವು ಯಾವಾಗ್ಲೂ ಈ ಥರ ಕಾಳುಗಳನ್ನು ಬೇಯಿಸ್ಬಿಟ್ಟು ಈ ಥರ ಒಗ್ಗರಣೆಗೆ ಹಾಕಬೇಕು. ಸೊ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಕೊನೆಯದಾಗಿ ನೋಡಿ ಈ ಥರ ಜಸ್ಟ್ ಅದೆಲ್ಲ ನಾವು ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ಜಸ್ಟ್ ಮಸಾಲೆ ಹೀರ್ಕೊಳ್ಳೋ ರೀತಿ ಅಷ್ಟೇ ನಾವು ಅದನ್ನ ಕುದಿಸ್ಬೇಕು. ಕೊನೆಯದಾಗಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪ ಆದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದಂತಹ ಅವರೆಕಾಳು
ಪಲ್ಯ ರೆಡಿ. ಇದನ್ನು ನಾವು ಚಪಾತಿ ಜೊತೆ, ರೊಟ್ಟಿ ಜೊತೆ ಹೆಚ್ಕೊಂಡು ತಿಂದರೆ, ಪೂರಿ ಜೊತೆನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ನಾವು ಯಾವಾಗ್ಲೂ ಬರೀ ಸಾಗು ಥರನೇ ಮಾಡ್ಕೊಂಡು ತಿನ್ನೋದ್ರ ಬದಲು ಈ ಥರ ಪಲ್ಯ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ಅವರೆಕಾಳು ಪಲ್ಯನ ಒಂದು 10ರಿಂದ 15 ನಿಮಿಷಗಳ ಟೈಮಲ್ಲಿ ಮಾಡಿದ್ವಿ ಅಂತ. ಈ ಥರ ಬಿಸಿ ಬಿಸಿಯಾದಂತಹ ಪಲ್ಯನ ಸರ್ವ್ ಮಾಡಿದರೆ ರೆಡಿ ಆಗುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಇರೋದ್ರಿಂದ ಇದು ನಮ್ಮ ದೇಹದ ಬೆಳವಣಿಗೆಗೆ ಅತಿ ಹೆಚ್ಚು ಶಕ್ತಿಯನ್ನು ಒದಗಿಸುತ್ತದೆ. ಮತ್ತು ಫೈಬರ್ ಅಂಶನೂ ಅತಿ ಹೆಚ್ಚು ಇರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತದೆ. ಮತ್ತು ಇದರಲ್ಲಿ ವಿಟಮಿನ್ ಬಿ ಮತ್ತು ಸಿ ಕಬ್ಬಿಣಾಂಶ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಅತಿ ಆರೋಗ್ಯಕರವಾದಂತಹ ಪದಾರ್ಥ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಸಿಂಪಲ್ಲಾಗಿ ಯಾವ ರೀತಿ ಅವರೆಕಾಳು ಪಲ್ಯನ ಮಾಡಬಹುದು ಅಂತ. ಅತಿ ಹೆಚ್ಚು ಮಸಾಲೆ ಪದಾರ್ಥನ ಹಾಕೋದ್ರಿಂದ ಏನಾಗುತ್ತೆ, ಸೊ ಆ ಕಾಳುಗಳ ನ್ಯಾಚುರಲಿಟಿನೇ ಕಳ್ಕೊತಿರುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಅತಿ ಕಡಿಮೆ ಆದಂಥ ಮಸಾಲೆ ಪದಾರ್ಥನ ಹಾಕ್ಕೊಂಡು ಈ ಥರದ ಬಿಸಿ ಬಿಸಿಯಾದಂತಹ ಪಲ್ಯಗಳನ್ನು ಮಾಡ್ಕೊಂಡು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.